ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಮುಸ್ಲಿಂ ಓಲೈಕೆಗೋಸ್ಕರ ಈ ಸ್ವಾರ್ಥಿ ರಾಜಕಾರಣಿಗಳು ಯಾವ ಕೀಳು ಮಟ್ಟಕ್ಕೆ ಇಳಿದಿದ್ರು ಗೊತ್ತಾ? ಜನರ ಜೀವದ ಜೊತೆಗೆ ಆಟ ಆಡ್ತಾ ಇದ್ರು. ದೇಶದ ಭದ್ರತೆಯ ಜೊತೆಗೆ ಆಟ ಆಡ್ತಾ ಇದ್ರು. ದೇಶದ ಭದ್ರತೆಯನ್ನು ಲೆಕ್ಕಿಸದೆ ಮುಸಲ್ಮಾನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಯಾವುದಕ್ಕೆ ಅಂತ ಕೇಳ್ತಾ ಇದ್ದೀರಾ? ಹೇಳ್ತೀನಿ. ಜಸ್ಟ್ ಒಂದು ಬಾರಿ ಇಮ್ಯಾಜಿನ್ ಮಾಡಿ ನೋಡಿ. ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅದರ ರನ್ವೇಗೆ ಬಹಳ 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 ಹತ್ತಿರದಲ್ಲಿ ಒಂದು ಮಸೀದಿ. ಆ ಮಸೀದಿಯಿಂದಾಗಿ ವಿಮಾನಗಳ ಲ್ಯಾಂಡಿಂಗಿಗೆ ತೊಂದರೆ ಆಗ್ತಾ ಇತ್ತು. ಆದರೂ ಕೂಡ ಅದು ದೊಡ್ಡ ಅಪಾಯಕ್ಕೆ ಕಾರಣ ಆಗಿದ್ರು ಕೂಡ ಆ ಮಸೀದಿಯನ್ನ ಅಲ್ಲಿಂದ ಸ್ಥಳಾಂತರಿಸುವಂತಹ ಧೈರ್ಯವನ್ನ ಇಲ್ಲಿವರೆಗೂ ಯಾವ ಪಕ್ಷಗಳು ಕೂಡ ಮಾಡಿರಲಿಲ್ಲ. ಕೊನೆಗೆ ಮೋದಿ ಸರ್ಕಾರ ಮಾಡ್ತು. ಪಶ್ಚಿಮ ಬಂಗಾಳ ಸುವೇಂದು ಅಧಿಕಾರಿ ಸರ್ಕಾರ ಮಾಡ್ತು. ವೀಕ್ಷಕರ, ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹಲವಾರು ವರ್ಷಗಳಿಂದ ಮುಸಲ್ಮಾನರಿಗೋಸ್ಕರ ಒಂದು ಅಪಾಯವನ್ನ ಹೊತ್ತು ಓಡಾಡ್ತಾ ಇದ್ರು. ಕಲ್ಕತ್ತಾ ವಿಮಾನ ನಿಲ್ದಾಣದ ಜಾಗದಲ್ಲಿರುವಂತಹ ಸುಮಾರು 136 ವರ್ಷಗಳ ಹಳೆಯ ಬಂಕ್ರಾ ಮಸೀದಿ ಈಗ ಜುಲೈ 11ನೇ ತಾರೀಕಿನಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ನಮಾಜ್ ಮಾಡೋದಕ್ಕೆ ನಿರ್ಬಂಧವನ್ನು ಹೇರಿದ್ದಾರೆ. ಈ ಮಸೀದಿಯನ್ನ ಗೋರಿಪುರ ಜಾಮಾ ಮಸೀದಿ ಅಂತ ಕೂಡ ಕರೀತಾ ಇದ್ರು. ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಶಿಫಾರಸಿನ ನಂತರ ಈ ಮಸೀದಿಗೆ ಈಗ ಸಾರ್ವಜನಿಕರ ಪ್ರವೇಶವನ್ನ ತಡೆಗಟ್ಟಿದ್ದಾರೆ. ನಾಗರಿಕ ವಿಮಾನಯಾನ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುವಂತಹ ಈ ಒಂದು ಸಂಸ್ಥೆ ದೇಶದ ಎಲ್ಲಾ ವಿಮಾನ ನಿಲ್ದಾಣಗಳ ಭದ್ರತಾ ಮಾನದಂಡಗಳನ್ನ ನಿರ್ಧರಿಸುವಂಥದ್ದು. ಈ ಸಂಸ್ಥೆ ಏನು ಹೇಳ್ತಾ ಇದೆ ಅಂತಂದ್ರೆ, ಈ ಮಸೀದಿ ರನ್ವೇಗೆ ಬಹಳ ಹತ್ತಿರದಲ್ಲೇ ಇರೋದ್ರಿಂದ ಭದ್ರತಾ ನಿಯಮಗಳ ಉಲ್ಲಂಘನೆ ಆಗತ್ತೆ. ಹಾಗಾಗಿ ಆ ಮಸೀದಿ ಅಲ್ಲಿ ಇರಬಾರದು. ನೀವೇ ಯೋಚನೆ ಮಾಡಿ. ನನಗೆ ನಿಜವಾಗ್ಲೂ ಶಾಕ್ ಆಯ್ತು, ಇಂಥದ್ದೊಂದು ನಡೀತಾ ಇತ್ತಾ ಅಂತ. ವಿಮಾನ ನಿಲ್ದಾಣದ ಒಂದು ಸೂಕ್ಷ್ಮ ಭದ್ರತಾ ವಲಯದಲ್ಲಿ ಇವರ ಮಸೀದಿ ಅಂತೆ. ಆ ಮಸೀದಿಗೆ ಸಾರ್ವಜನಿಕರು ಯಾವುದೇ ತಪಾಸಣೆ ಇಲ್ಲದೆ ಪ್ರವೇಶವನ್ನು ಮಾಡ್ತಾ ಇದ್ರಂತೆ. ಇಷ್ಟು ವರ್ಷಗಳ ಕಾಲಲ್ಲಿದ್ದಂತಹ ಕಮ್ಯುನಿಸ್ಟ್ ಸರ್ಕಾರ ಆಗಿರಬಹುದು, ಮಮತಾ ಬ್ಯಾನರ್ಜಿ ಸರ್ಕಾರ ಆಗಿರಬಹುದು, ಇವರಿಗಿದನ್ನ ಕೆಡವೋದಕ್ಕೆ ದಮ್ಮು ತಾಕತ್ತು ಇರಲಿಲ್ಲ. ಮುಸ್ಲಿಮರ ವೋಟ್ ಬ್ಯಾಂಕಿಗೋಸ್ಕರ ಇವರೆಲ್ಲ ಇಷ್ಟು ವರ್ಷಗಳ ಕಾಲ ದೇಶದ ಭದ್ರತೆಯ ಜೊತೆಗೆ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ರು. ಏನ್ ಅಸಹ್ಯ! ಈ ರೀತಿಯಾಗೂ ನೀವುಗಳು ರಾಜಕೀಯ ಮಾಡಿ ಬದುಕಬೇಕಾ ಅಂತ ನಾಚಿಕೆ ಆಗಲ್ವಾ? ಅಲ್ಲಿ ಒಂದು ಮಸೀದಿ ಇದೆ ಅಂತ ಹೇಳಿ ನಾನು ಆ ತರ ಮಾತಾಡ್ತಾ ಇರುವಂತದ್ದಲ್ಲ. ಅದು ಯಾವುದೇ ಆಗಿರ್ಲಿ ಡೇಂಜರಸ್ ತಾನೆ. ಭದ್ರತೆ ವಿಚಾರದಿಂದ ಆದ್ರೂ ಯೋಚನೆ ಮಾಡಬೇಡವಾ? ಒಂದು ವೋಟ್ಗೋಸ್ಕರ ಜನರ ಪ್ರಾಣವನ್ನ ಕೊಡೋದಕ್ಕೆ ಸಿದ್ಧ ಆಗಿದ್ರ? ಆರ್ ಯು ಸೀರಿಯಸ್? ವೀಕ್ಷಕರಲ್ಲಿ ನೋಡಬಹುದು, ಇದೇ ನೋಡಿ ಮಸೀದಿ. ಇದು ರನ್ವೇಯಿಂದ ಕೇವಲ 165 ಮೀಟರ್ ದೂರದಲ್ಲಿ ಇರುವಂತದ್ದು. ಜಸ್ಟ್ 165 ಮೀಟರ್. ಹಾಗಾದ್ರೆ ಎಷ್ಟು ಕಡಿಮೆ ಅಂತರದಲ್ಲಿದೆ ಅಂಡ್ ಇದು ಎಷ್ಟು ಡೇಂಜರಸ್ ಆಗಿತ್ತು ಅನ್ನುವಂಥದ್ದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ವಿಮಾನ ಟೇಕ್ ಆಫ್ ಆಗ್ತಾ ಇದೆ, ಲ್ಯಾಂಡಿಂಗ್ ಆಗ್ತಾ ಇದೆ ಅಂಡ್ ಅದೇ ರನ್ವೇ ಪಕ್ಕದಲ್ಲೇ ಈ ಮಸೀದಿ ತಲೆ ಎತ್ತಿ ನಿಂತಿತ್ತು. ಇಷ್ಟು ವರ್ಷಗಳಿಂದ ಈ ಮಸೀದಿಗೆ ಜನ ಯಾವುದೇ ನಿರ್ಬಂಧ ಇಲ್ಲದೆ ಬರ್ತಾ ಇದ್ರು. ಅಂದ್ರೆ ವಿಮಾನ ನಿಲ್ದಾಣದ ಆವರಣದ ಒಳಗೆ ಆ ಮಸೀದಿಗೆ ಬರ್ತಾರೆ, ನಮಾಜ್ ಸಲ್ಲಿಸಿ ಹೋಗ್ತಾರೆ. ಫ್ರೀ ಎಂಟ್ರಿ, ಹೇಳೋರಿಲ್ಲ ಕೇಳೋರಿಲ್ಲ. ಏನಾದ್ರೂ ಯಾರಾದ್ರೂ ಪ್ಲಾನ್ ಮಾಡ್ಕೊಂಡು ಬಂದಿದ್ರೆ ಗೊತ್ತಾಗ್ತಾ ಇತ್ತಾ? ಅಷ್ಟು ಟೇಕನ್ ಫಾರ್ ಗ್ರಾಂಟೆಡ್ ತರ ಆಯ್ತು. ನಾಗರಿಕ ವಿಮಾನಯಾನ ಸಚಿವಾಲಯದ ನಿಯಮಗಳ ಪ್ರಕಾರ ಯಾವುದೇ ಕಟ್ಟಡ ಅಥವಾ ಏನೇ ಆಗಿರಲಿ ಅದು ರನ್ವೇಯಿಂದ ಕನಿಷ್ಠ ಅಂತಂದ್ರು 240 ಮೀಟರ್ ದೂರದಲ್ಲಿ ಇರಬೇಕು. ಇಲ್ಲಿ ಈ ಮಸೀದಿಯ ಕಾರಣದಿಂದಾಗಿ ಲ್ಯಾಂಡಿಂಗ್ ಸಮಯದಲ್ಲಿ ಆ ರನ್ವೇಯ ಸಂಪೂರ್ಣ ಲೆಂತ್ ಅನ್ನು ಬಳಸೋದಕ್ಕೆ ಆಗ್ತಾ ಇರಲಿಲ್ಲಂತೆ. ಅದಕ್ಕೆ ಆ ರನ್ವೇಯನ್ನ ಸೆಕೆಂಡರಿ ರನ್ವೇ ಆಗಿ ಬಳಸಲಾಗ್ತಾ ಇತ್ತು. ಸಣ್ಣ ಮತ್ತೆ ಮಧ್ಯಮ ಗಾತ್ರದ ವಿಮಾನಗಳು ಲ್ಯಾಂಡಿಂಗ್ ಮಾಡಬಹುದು ಅದರಲ್ಲಿ. ಆದ್ರೆ ದೊಡ್ಡ ವಿಮಾನಗಳಿಗೆ ಆ ರನ್ವೇ ಸಾಕಾಗ್ತಾ ಇರಲಿಲ್ಲ. ಯಾಕಂದ್ರೆ ಆ ರನ್ವೇಗೆ ಬಹಳ ಹತ್ತಿರದಲ್ಲಿ ಮಸೀದಿ ಇದೆ. ಆಗ್ಲೇ ಹೇಳಿದ ಹಾಗೆ ರನ್ವೇಯನ್ನ ಸಂಪೂರ್ಣ ಉಪಯೋಗ ಮಾಡೋದಕ್ಕೆ ಅದರಿಂದ ಆಗ್ತಾ ಇರಲಿಲ್ಲ. ರನ್ವೇಯ ಆ ಉಪಯೋಗಿಸಬಹುದಾದಂತ ಉದ್ದ ಕಡಿಮೆ ಆಗುತ್ತೆ. ಅಟ್ ವಾಟ್ ಕಾಸ್ಟ್ ಇದೆಲ್ಲ ಆಗ್ತಾ ಇತ್ತು? ಹಾಗಾದ್ರೆ ಒಂದು ವೋಟ್ಗೋಸ್ಕರ, ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸ್ಕೊಳ್ಳೋದಕ್ಕೋಸ್ಕರ ನಿಜವಾಗ್ಲೂ ನಾಚಿಕೆ ಆಗಬೇಕು.
ಮತ್ತೆ ಕೇಳ್ತೀನಿ, ಈ ರೀತಿಯಾದಂಥ ರಾಜಕೀಯ ಮಾಡಿ ಬದುಕಬೇಕಾ ಅಂತ? ವೀಕ್ಷಕರೇ, ಸುವೇಂದು ಅಧಿಕಾರಿ ಅವರು ಈ ಒಂದು ನಿರ್ಧಾರವನ್ನ ರಾಷ್ಟ್ರೀಯ ಭದ್ರತಾ ದೃಷ್ಟಿಯಿಂದ ನಾವು ತಗೊಳ್ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟು. ಕಲ್ಕತ್ತಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅತ್ಯಂತ ಸೂಕ್ಷ್ಮ ಭದ್ರತಾ ವಲಯದಲ್ಲಿದೆ. ಯಾಕಂದ್ರೆ ಚೈನಾ ಮತ್ತೆ ಬಾಂಗ್ಲಾದೇಶ ಎರಡು ಕೂಡ ಈ ಪ್ರದೇಶಕ್ಕೆ ಹತ್ತಿರದಲ್ಲಿದೆ. ಹಾಗಾಗಿ ಈ ವಿಮಾನ ನಿಲ್ದಾಣದ ಭದ್ರತೆಯ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ರಾಜಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಮೋದಿ ಬಂದು ಏನು ಮಾಡಿದ್ರು, ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಬೇಕು, ಅವರನ್ನು ಯಾಕೆ ನಂಬಬೇಕು? ಇಂಥವುಗಳಿಗೆ ಯಾರು ಮಾಡ್ತಾರೆ ಇಂಥದ್ದನ್ನ? ಪಾಕ್ ಪ್ರೇಮಿಗಳಿಗೆ ಇದೆಲ್ಲ ಎಲ್ಲಿಂದ ಅರ್ಥ ಆಗುತ್ತೆ? ವೀಕ್ಷಕರ, ಕಳೆದ ಹಲವು ವರ್ಷಗಳಿಂದ ಈ ಮಸೀದಿಯನ್ನ ರನ್ವೇ ಹತ್ರದಿಂದ ಸ್ಥಳಾಂತರಿಸಿ ವಿಮಾನ ನಿಲ್ದಾಣದ ಒಂದು ರನ್ವೇ ಉದ್ದವನ್ನ ಹೆಚ್ಚಿಸಬೇಕು ಅಂತ ಬೇಡಿಕೆ ಕೇಳಿ ಬರ್ತಾ ಇದೆ. ಆದ್ರೆ ಇಷ್ಟು ವರ್ಷಗಳಾದ್ರೂ ಈಡೇರ್ಲಿಲ್ಲ. ಆ ಮಸೀದಿ ಸ್ಥಳಾಂತರ ಆಗ್ಲಿಲ್ಲ, ರನ್ವೇ ಉದ್ದನೂ ಹೆಚ್ಚಾಗ್ಲಿಲ್ಲ. ಯಾಕಂದ್ರೆ ಆ ರನ್ವೇಯ ಉದ್ದ ಹೆಚ್ಚಾಗಬೇಕು ಅಂತಂದ್ರೆ ಮೊದಲು ಈ ಮಸೀದಿಯನ್ನ ಅಲ್ಲಿಂದ ತೆರವುಗೊಳಿಸಬೇಕಲ್ವಾ, ಸ್ಥಳಾಂತರಿಸಬೇಕಲ್ವಾ? ಅದು ಹೆಂಗ್ ಮಾಡೋದಕ್ಕಾಗತ್ತೆ? ಮುಸ್ಲಿಂ ಓಲೈಕೆ ಮಸೀದಿಯನ್ನ ಸ್ಥಳಾಂತರಿಸುವಂಥ ಗಟ್ಸ್ ಯಾರಿಗಿತ್ತು? ಅದಕ್ಕೆ ಮೋದಿ ಸರ್ಕಾರ ಬರಬೇಕಾಯಿತು. ಈಗ ಸುವೇಂದು ಅಧಿಕಾರಿ ಸರ್ಕಾರ ಈ ಮಸೀದಿಯನ್ನು ಸ್ಥಳಾಂತರಿಸಿ ರನ್ವೇ ಉದ್ದವನ್ನ ಹೆಚ್ಚಿಸಬೇಕು ಅಂತ ಕ್ರಮವನ್ನು ಕೈಗೊಳ್ಳುತ್ತಾ ಇದೆ. ಬಟ್ ಆಸ್ ಯೂಶುವಲ್ ರಾಜಕೀಯ ಮಾಡದೇ ಇರೋದಕ್ಕಾಗತ್ತಾ? TMC ಮಾತಾಡ್ತಾ ಇದೆ, ಈ ಮಸೀದಿಯನ್ನ ಸ್ಥಳಾಂತರಿಸುವಂಥ ಕ್ರಮವನ್ನು ನಾವು ವಿರೋಧಿಸ್ತೀವಿ. ಯಾಕೆ ವಿರೋಧಿಸ್ತೀರಿ? ಇಷ್ಟು ವರ್ಷ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡಿದ್ದು ಸಾಕಾಗ್ಲಿಲ್ವಾ? ಒಬ್ರು ಮುಸ್ಲಿಂ ಮುಖಂಡರು ಮಾತಾಡ್ತಾ ಹೇಳ್ತಾರೆ, ಮುಸ್ಲಿಂ ಸಮುದಾಯದ ಒಪ್ಪಿಗೆಯನ್ನ ಪಡ್ಕೊಂಡೇ ಈ ಮಸೀದಿ ಬಗ್ಗೆ ನಿರ್ಧಾರವನ್ನು ತಗೊಳ್ಬೇಕು. ಆದ್ರೆ ಈಗ ಸರ್ಕಾರ ಏಕಪಕ್ಷೀಯವಾಗಿ ಮುಂದುವರಿತಾ ಇದೆ. ಈ ವಿಚಾರದಲ್ಲಿ ಡಿಸಿಷನ್ಸ್ ತಗೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಇತ್ತು. ತಗೊಳ್ಳಿ ಅಲ್ಲ. ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಏನು? ಯಾರಿಗೆ ಏನಾದ್ರೂ ಪರವಾಗಿಲ್ಲ ಅಂತನಾ? ಅದು ಹೇಗೆ ಈ ರೀತಿಯಾದಂಥ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಭದ್ರತೆಯ ದೃಷ್ಟಿಯಿಂದ ಒಂದು ಬಾರಿ ಯೋಚನೆ ಮಾಡಿ ನೋಡಿ. ವೀಕ್ಷಕರೇ, ಮಸೀದಿ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಅಂದ್ರೆ ಸುಮಾರು 136 ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ದಂಥದ್ದು. ಮಸೀದಿ ನಿರ್ಮಾಣ ಆಗುವಂಥ ಸಮಯದಲ್ಲಿ ಅದರ ಸುತ್ತಮುತ್ತ ಖಾಲಿ ಜಾಗ ಇತ್ತು. ಅವತ್ತು ಒಂದು ದಿನ ಇದೇ ಜಾಗದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಆಗಬಹುದು, ಅಲ್ಲಿ ಮಸೀದಿಯ ಪಕ್ಕದಲ್ಲೇ ರನ್ವೇ ನಿರ್ಮಾಣ ಆಗಬಹುದು, ಯಾರು ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ. ಬಟ್ ಈಗ ಪರಿಸ್ಥಿತಿ ಬದಲಾಗಿದೆ. ಆ ಮಸೀದಿ ಕಲ್ಕತ್ತಾ ವಿಮಾನ ನಿಲ್ದಾಣದ ಬೌಂಡ್ರಿ ಒಳಗಿದೆ, ರನ್ವೇಗೆ ಬಹಳ ಹತ್ತಿರದಲ್ಲಿದೆ. ಮಸೀದಿಗೆ ಸಾರ್ವಜನಿಕರ ಪ್ರವೇಶ ಇದೆ. ಈ ಮಸೀದಿಗೆ ಈಗೇನು ನಿರ್ಬಂಧ ಹೇರಿದಾರೋ, ಈ ನಿರ್ಬಂಧ ಹೇರೋ ಮೊದಲು ಪ್ರತಿದಿನ ಕನಿಷ್ಠ ಅಂತಂದ್ರು 25 ಮಂದಿ ಬಂದು ನಮಾಜ್ ಸಲ್ಲಿಸ್ತಾ ಇದ್ರು. ಶುಕ್ರವಾರ ಏನಿಲ್ಲ ಅಂತಂದ್ರು 70ರಿಂದ 80 ಮಂದಿ ಬರ್ತಾ ಇದ್ರು. ಜಸ್ಟ್ ಒಂದು ಭದ್ರತೆಯ ದೃಷ್ಟಿಯಿಂದ ಯೋಚನೆ ಮಾಡಿ ನೋಡಿ. ಸುಮಾರು 80 ಮಂದಿ ಹೊರಗಿಂದ ಬರುತ್ತಾರೆ, ವಿಮಾನ ನಿಲ್ದಾಣದ ಆವರಣದ ಒಳಗೆ ಪ್ರವೇಶ ಮಾಡ್ತಾರೆ, ರನ್ವೇಗೆ ಬಹಳ ಹತ್ತಿರದಲ್ಲಿರುವಂತಹ ಆ ಮಸೀದಿಯಲ್ಲಿ ನಮಾಜ್ ಮಾಡ್ತಾರೆ. ಇವರಿಗೆ ಏನಿರಲಿಲ್ಲ, ಅಲ್ಲಿ ವಿಮಾನ ನಿಲ್ದಾಣದ ಗೇಟ್ ಅಲ್ಲಿ ಜಸ್ಟ್ ಒಂದು ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು, ಒಳಗೆ ಪ್ರವೇಶ ಸಿಗ್ತಾ ಇತ್ತು. ಜಸ್ಟ್ ಒಂದು ಆಧಾರ್ ಕಾರ್ಡ್ ತೋರಿಸಿ ವಿಮಾನ ನಿಲ್ದಾಣದ ಒಳಗೆ ಪ್ರವೇಶ ಮಾಡಿ ನಮಾಜ್ ಸಲ್ಲಿಸೋದಕ್ಕೆ ಅವಕಾಶ. ಯಾರಾದ್ರೂ ಪ್ಲಾನ್ ಮಾಡ್ಕೊಂಡು ಬಂದಿದ್ದಿದ್ರೆ ಗೊತ್ತಾಗ್ತಾ ಇತ್ತಾ? ನಾವೆಲ್ಲ ಸಾಮಾನ್ಯ ಪ್ರಯಾಣಿಕರು, ವಿಮಾನ ನಿಲ್ದಾಣದ ಒಳಗೆ ಪ್ರವೇಶವನ್ನು ಪಡಿಬೇಕು ಅಂತಂದ್ರೆ ಎಂತಹ ಕಟ್ಟುನಿಟ್ಟಿನ ತಪಾಸಣೆ ಇರುತ್ತೆ, ಭದ್ರತಾ ತಪಾಸಣೆ ಇರುತ್ತೆ. ಆದ್ರೆ ಇವರಿಗೆ ಜಸ್ಟ್ ಒಂದು ಆಧಾರ್ ಕಾರ್ಡ್ ತೋರಿಸಿದ್ರೆ ಎಂಟ್ರಿ. ಏನಲ್ವಾ ವೀಕ್ಷಕರು, ನಿಜವಾಗ್ಲೂ ಇದೆಷ್ಟು ಡೇಂಜರಸ್ ಆಗಿದೆ ಅನ್ನುವಂಥದ್ದನ್ನು ಊಹೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಇವರ ಮಸೀದಿ ಪಕ್ಕದಲ್ಲೇ ವಿಮಾನ ಟೇಕ್ ಆಫ್ ಆಗುವಂಥದ್ದು, ಲ್ಯಾಂಡಿಂಗ್ ಆಗುವಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿ ಪ್ರಯಾಣಿಕರ ಭದ್ರತೆ ಆಗಿರಬಹುದು, ವಿಮಾನ ನಿಲ್ದಾಣದ ಭದ್ರತೆ ಆಗಿರಬಹುದು, ಸಾರ್ವಜನಿಕರ ಸುರಕ್ಷತೆ ಆಗಿರಬಹುದು, ಇದರ ಬಗ್ಗೆ ಯಾರು ಯೋಚನೆ ಮಾಡಲಿಲ್ವಾ ಅಂತ? ಇಂತಹ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಂಡು ಯಾರಾದ್ರೂ
ಒಳಗೆ ಬಂದಿದ್ದಿದ್ರೆ, ಉಗ್ರರು ವಿಮಾನ ನಿಲ್ದಾಣದ ಒಳಗೆ ನುಗ್ಗಿದಿದ್ರೆ, ಸುವೇಂದು ಅಧಿಕಾರಿ ಅವರು ಹೇಳಿದ ಹಾಗೆ ಚೈನಾ ಮತ್ತೆ ಬಾಂಗ್ಲಾದೇಶ ಈ ಪ್ರದೇಶಕ್ಕೆ ಬಹಳ ಹತ್ತಿರದಲ್ಲಿದೆ. ಹಾಗಿರುವಾಗ ಕಲ್ಕತ್ತಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಎಷ್ಟು ಸೂಕ್ಷ್ಮ ಪ್ರದೇಶ ಆಗಿತ್ತು. ಆದರೂ ಯಾಕೆ ಇಷ್ಟು ಈಸಿಯಾಗಿ ತಗೊಂಡಿದ್ರು ಗೊತ್ತಾಗ್ತಾ ಇಲ್ಲ. ಒಂದು ಓಟ್ಗೋಸ್ಕರನ? ವೀಕ್ಷಕರ, ಮುಸ್ಲಿಂ ಓಲೈಕೆ ರಾಜಕೀಯ ಎಷ್ಟು ಅಪಾಯಕಾರಿ ಆಗಬಹುದು ಅನ್ನುವಂಥದ್ದಕ್ಕೆ ಬಹುಶಃ ಇದಕ್ಕಿಂತ ದೊಡ್ಡ ಉದಾಹರಣೆ ಸಿಗ್ಲಿಕ್ಕಿಲ್ಲ. ಒಂದು ವೋಟ್ಗೋಸ್ಕರ ದೇಶದ ಭದ್ರತೆ ಜೊತೆಗೆ ಚೆಲ್ಲಾಟ ಆಡಿದವರನ್ನ ಇತಿಹಾಸ ಯಾವತ್ತೂ ಕೂಡ ಕ್ಷಮಿಸಬಾರದು. ಅದು ಮಸೀದಿನೇ ಆಗಿರಲಿ, ಯಾವುದೇ ಆಗಿರಲಿ, ನಿಯಮ ಉಲ್ಲಂಘನೆ ಆಗಿದ್ರೆ ಕ್ರಮ ಆಗಲೇಬೇಕು. ದೇಶದ ಭದ್ರತೆ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರ್ದು. ದೇಶದ ಭದ್ರತೆ ವಿಚಾರದಲ್ಲಿ ಯಾವುದೇ ಓಲೈಕೆ ಮಾಡಬಾರ್ದು, ಯಾವುದೇ ರಾಜಕೀಯ ಮಾಡಬಾರ್ದು. ನಮಗೆ ರಾಷ್ಟ್ರ ಮೊದಲು. ಧರ್ಮಕ್ಕಿಂತ ದೇಶ ದೊಡ್ಡದು. ನಮಗೆ ನಿಮ್ಮ ವೋಟ್ ಬ್ಯಾಂಕ್ಗಿಂತ ನಮಗೆ ನಮ್ಮ ರಾಷ್ಟ್ರ ದೊಡ್ಡದು, ರಾಷ್ಟ್ರೀಯ ಭದ್ರತೆ ದೊಡ್ಡದು. ಇದನ್ನು ಯಾವ ಸರ್ಕಾರ ಕೂಡ ಯಾವತ್ತೂ ಮರಿಬಾರದು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.